MBBS ಮಾಡಿರೋ ನಾಟಕ ಅಲ್ವಾ, ಗೊತ್ತಿರಲಿಲ್ಲ ಅಂತ ಹೇಳ್ಬಿಟ್ಟು ಅವರೇ ನಾವೇ ಮಾಡಿಸ್ತು ಅಂತ ಹೇಳ್ಬಿಟ್ಟು 6 ತಿಂಗಳು ಸುಮಾರು 2 ವರ್ಷಗಳ ಕಾಲ ಶಾಸಕರಾಗವ್ರೆ. ಪುಷ್ಪಾವತಿ ಯೋಜನೆ ಬಗ್ಗೆ ಅಪಪ್ರಚಾರ ಆಗ್ಬಿಟ್ರೆ ನಮ್ಗೆ ಗೆದ್ದು ಗೊತ್ಕೊಳ್ಳೋಣ. ಎಷ್ಟು ಕನಸು ಕಾಣ್ತಾ ಇರಬೇಕು. ಶ್ರೀನಿವಾಸ ಮೂರ್ತಿ ಹೇಳ್ತೀನಿ, ಈ ಕ್ಷೇತ್ರದಲ್ಲಿ ಜನ ಬುದ್ಧಿವಂತರಿರೋವರೆಗೂ ಈ ಕ್ಷೇತ್ರದ ಜನ ಇನ್ಯಾವತ್ತೂ ನಿಮ್ಮನ್ನ ಆಶೀರ್ವಾದ ಮಾಡಲ್ಲ ಅಂತಕ್ಕಂಥದ್ದನ್ನ ತಿಳ್ಕೊಳ್ಬೇಕು. ಯೋಜನೆ ತರಬೇಕಾದ್ರೆ ಈಗ ಇದ್ರ ಬಗ್ಗೆ ಗೊತ್ತಾಗಿದೆ ಅಂತ ಮಾಜಿ ಶಾಸಕರು ಹೇಳ್ತಾರೆ. ಅವತ್ತು ಗೊತ್ತಿಲ್ಲದೆ ಮತ್ತೆ ಶಾಸಕರು ನೋಡ್ರಿ, ಡಾಕ್ಟರ್ ರೀ ಅವರು. ನಾನಾದರೂ ಜನರಲ್ ಸೈನ್ಸ್ ಜನರಲ್ ಸ್ಟಡೀಸ್ ಮಾಡಿ MA ಮಾಡಿರೋನು, MBBS ಏನು ಮಾಡಿದ್ರಿ? MBBS ಮಾಡಿರೋ ಇದು ನಾಟಕ ಅಲ್ವಾ, ಗೊತ್ತಿರಲಿಲ್ಲ ಅಂತ ಹೇಳ್ಬಿಟ್ಟು ಅವರೇ ನಾವೇ ಮಾಡಿಸ್ತು ಅಂತ ಹೇಳ್ಬಿಟ್ಟು 6 ತಿಂಗಳು ಒಂದು ಯೋಜನೆ DPR ಆಗೋಕ್ಕೆ 1 ವರ್ಷ ಹಿಡಿತದೆ. ಸುಮಾರು 2 ವರ್ಷಗಳ ಕಾಲ ಶಾಸಕರಾಗವ್ರೆ. ಈಗ ರಾತ್ರಿ ಅವ್ರ ಉದ್ದೇಶ ಪುಷ್ಪಾವತಿ ಯೋಜನೆ ಬಗ್ಗೆ ಅಪಪ್ರಚಾರ ಆಗ್ಬಿಟ್ರೆ ನಮ್ಗೆ ಗೆದ್ಬಿಟ್ಟು ಗೊತ್ಕೊಳ್ಳೋಣ ನೆಕ್ಸ್ಟು ಅಂತ ಕನಸು ಕಾಣ್ತಾ ಇರಬೇಕು. ಶ್ರೀನಿವಾಸ ಮೂರ್ತಿಗೆ ಹೇಳ್ತೀನಿ, ಈ ಕ್ಷೇತ್ರದಲ್ಲಿ ನಮ್ಮ ಜನ ಬುದ್ಧಿವಂತರಿರೋವರೆಗೂ ಈ ಕ್ಷೇತ್ರದ ಜನ ಇನ್ಯಾವತ್ತೂ ನಿಮ್ಮನ್ನ ಆಶೀರ್ವಾದ ಮಾಡಲ್ಲ ಅಂತಕ್ಕಂಥದ್ದನ್ನ ತಿಳ್ಕೊಬೇಕು. ಯಾಕಂದ್ರೆ ಕಚೇರಿ ಬೇರೆ ಓಪನ್ ಮಾಡ್ತೀವಿ, ಅವ್ರ ಕಚೇರಿ ಅವ್ರ ವೈಯಕ್ತಿಕ ಪಾಪ. ನಾನೇ ಯಾಕೆ ಅವ್ರ ಕಚೇರಿ ಓಪನ್ ಮಾಡೋದ್ರ ಬಗ್ಗೆ ನಾನು ಮಾತಾಡಲಿ? ಒಳ್ಳೇದಾಗಲಿ. ಒಂದಲ್ಲ, ಎಲ್ಲ ಕಡೆ ಪಂಚಾಯತಿಲೂ ಆಫೀಸ್ ಮಾಡಲಿ. ಈ ಕ್ಷೇತ್ರದ ಜನತೆಗೆ 10 ವರ್ಷಗಳ ಕಾಲ ಅವರು ಟೋಪಿ ಹಾಕಿದ್ದಾಯ್ತು. ಅವ್ರು ಟೋಪಿ ಹಾಕಿ, ನಾನು ಟೋಪಿ ಹಾಕಿದ್ರು ಅಷ್ಟೇ, ನಾನು ಟೋಪಿ ಹಾಕೋ ಕೆಲಸ ಮಾಡ್ತಿಲ್ಲ. ಜನ ಏನು ಮಾತಾಡ್ತಾವ್ರೆ ಅಂತ ನನ್ನ ಹತ್ರ ಇದೆ. ನನಗೂ ಜನರ ನಾಡಿ ಮಿಡಿತ ಗೊತ್ತಿದೆ. ಶ್ರೀನಿವಾಸ ಮೂರ್ತಿ ಅವರು ಟೋಪಿ ಹಾಕಿದ್ದಂಥ ಸ್ವಾಮಿ. ಆ ಟೋಪಿ ಹಾಕಿದಂಥ ಸ್ವಾಮಿಗಳನ್ನ ಯಾರು ಯಾವ ಕ್ಷೇತ್ರದಲ್ಲೂ ಜನ ಒಪ್ಪಲ್ಲ. ಇದು ಅಷ್ಟೇ, ನನ್ನ ಕ್ಷೇತ್ರದ ಜನತೆ ಭಾಳ ಬುದ್ಧಿವಂತರು, ಭಾಳ ಪ್ರಜ್ಞಾವಂತರು. ಇವಾಗ ಅವ್ರ ಜೊತೆಲಿರೋರು ಯಾರು ಜನ ಋಷಭಾವತಿ ಬೇಡ ಅಂತಿಲ್ಲ. BJP JDS ಅಲ್ಲಿ ಅವ್ರ ಪಕ್ಷದವರೇ, BJP ಜಿಲ್ಲಾಧ್ಯಕ್ಷರು, BJP ಪ್ರಮುಖ ಮುಖಂಡರು ನನಗೆ ಫೋನ್ ಮಾಡ್ತಾರೆ, ಅಣ್ಣ ಇದು ಒಳ್ಳೆ ಯೋಜನೆ, ಬೊಮ್ಮಾಯಿ ಅವ್ರು ಹೇಳವ್ರೆ, ನಮಗೆ ಸುಧಾಕರ್ ಹೇಳವ್ರೆ, ಆದರೆ ಬೇರೆ ಏನೋ ಮಾಡ್ತಾವ್ರೆ, ನೀವು ಹೋಗ್ಬೇಡ್ರಿ ಅಂತ ಹೇಳವ್ರಂತ. ಅವ್ರಿಗೆ BJP ನಾನು ಹೆಸರು ಹೇಳಲ್ಲ, JDS ಅವ್ರು ಹೇಳ್ತಾರೆ ಇದರಿಂದ ಒಳ್ಳೇದು ಕಣಣ್ಣ, ಏನೋ ರಾಜಕೀಯವಾಗಿ ಮಾತಾಡಬೇಕು, ನಾವು ಚಲಾವಣೆಯಲ್ಲಿ ಇರಬೇಕು, ಭಾಷಣ ಮಾಡಿಬಿಟ್ರೆ ಏನೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತದೆ ಅನ್ನೋ ಕಾರಣಕ್ಕೆ ಅಷ್ಟೇ ಮಾಡ್ತಾವ್ರೆ, ನೀವು ತಲೆ ಕೆಡಿಸ್ಕೋಬೇಡಿ. ಬೊಮ್ಮಾಯಿ ಅವ್ರನ್ನೇ BJP ಮುಖಂಡರು ಕೇಳಿದ್ರಂತೆ. ನಾನು ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ. ಈ ಯೋಜನೆ ಒಳ್ಳೇದ್ರಿ, ನೆಲಮಂಗಲ ತಾಲೂಕು ಒಳ್ಳೇದಾಗಲಿ, ಮತ್ತು ಚಿಕ್ಕನಾಯಕನಹಳ್ಳಿ ಒಳ್ಳೇದಾಗಲಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ದೇವನಹಳ್ಳಿಗೆ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ನಮ್ಮ ಸರ್ಕಾರ ಮಾಡಿದ್ದು. ಅವರು ವಿರೋಧ ಮಾಡ್ತಕ್ಕಂಥವ್ರನ್ನ ನೀವು ಯಾವುದೇ ಕಾರಣಕ್ಕೂ ಅದನ್ನು ಬೆಂಬಲಿಸಬೇಡ್ರಿ ಅಂತಕ್ಕಂಥದ್ದನ್ನು ಬೊಮ್ಮಾಯಿ ಮತ್ತು ನಮ್ಮ ಮಾನ್ಯ ಗೌರವಾನ್ವಿತ ಸುಧಾಕರ್ ಅವರು ಹೇಳಿದ್ರಂತೆ. ನನಗೆ ಇದೇ BJP ಲೀಡ್ರೇ ಹೇಳಿದ್ದನ್ನು. ಇದ್ರ ಜೊತೆಗೆ ಮೊನ್ನೆ ನಿಮಗೆಲ್ಲ ಗೊತ್ತಿರ್ಬೋದು, ನೀವೆಲ್ಲ ಮಾಧ್ಯಮ ಸ್ನೇಹಿತರು, ಮೊನ್ನೆ ಶಿಡ್ಲಘಟ್ಟದಲ್ಲಿ ಯಾವ ಪಕ್ಷದ MLA ಶಿಡ್ಲಘಟ್ಟದ MLA ಈಗ ರವಿಕುಮಾರ್ ಏನಕ್ಕೆ ಮತ್ತೆ KC ವ್ಯಾಲಿ 3ನೇ ಹಂತದ ಯೋಜನೆನ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳನ್ನ ಕರ್ಕೊಂಡೋಗಿ ಇನಾಗ್ರೇಷನ್ ಮಾಡ್ಕೊಂಡು ಕೆರೆ ತುಂಬಿಸ್ಕೊತಾವ್ರೆ. ಇದರಿಂದ ಈ ಕ್ಷೇತ್ರದ ಜನತೆಗೆ ನಾನು ಹೇಳೋದು ಇಷ್ಟೇ, ಕಾಂಗ್ರೆಸ್ ಸರ್ಕಾರಕ್ಕೆ ಶ್ರೀನಿವಾಸ್ ಅವ್ರಿಗೆ ಈ ಯೋಜನೆಯಿಂದ ಏನಾದರೂ ಹೆಸರು ಬಂದ್ಬಿಡ್ತದೇನೋ ಅಂತಕ್ಕಂಥದ್ದನ್ನು ಏನೋ ಒಂದು ಕೆಟ್ಟ ದೃಷ್ಟಿಯಿಂದ ಇವರು ಅಪಪ್ರಚಾರ ಮಾಡ್ತಾವ್ರೆ. ಕ್ಷೇತ್ರದ ಜನ ಅರ್ಥ ಮಾಡ್ಕೋಬೇಕು. ಶ್ರೀನಿವಾಸ ಮೂರ್ತಿ ಅವರು ಮಾನ್ಯ ಮಾಜಿ ಶಾಸಕರು ಅವತ್ತು ಅಲ್ಲಿ ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ಈ ಯೋಜನೆಯನ್ನು ಯಾಕೆ ಮಂಜೂರಾಗಕ್ಕೆ ಬಿಟ್ಟರು? ಅವತ್ತು ಯೋಜನೆ ಮಾಡೋಕ್ಕೆ ಮಂಜೂರು ಮಾಡೋಕ್ಕೆ ಬಿಟ್ಬಿಟ್ಟು ಅವತ್ತು DPR ಮಾಡಿಸ್ಬಿಟ್ಟು ಕೆರೆ ಪಟ್ಟಿಗಳು ಕೇಳಿದಾಗ ಎಲ್ಲ ಕೆರೆ ಪಟ್ಟಿ ಕೊಟ್ಬಿಟ್ಟು ಇವತ್ತು ವಿರೋಧ ಮಾಡ್ತಾ ಇರ್ತಕ್ಕಂಥದ್ದು ಯಾಕೆ ಅಂತಕ್ಕಂಥದ್ದನ್ನು ಈ ಕ್ಷೇತ್ರದ ಜನ ಗಂಭೀರವಾಗಿ ಯೋಚನೆ ಮಾಡಬೇಕು. ಈ ಕ್ಷೇತ್ರದ ಜನಕ್ಕೆ ಮತ್ತೊಮ್ಮೆ ಯಾಮಾರ್ಸಕ್ಕೆ ಶ್ರೀನಿವಾಸ ಮೂರ್ತಿಯವರು, ಅವ್ರ ಸಂಘಟಕರು, ಅವ್ರ ಜೊತೆಲಿರೋರು ಗೊತ್ತವ್ರೆ. ಇದನ್ನು ನಂಬಬಾರ್ದು. ಈ ಕ್ಷೇತ್ರದ ಜನತೆಗೆ ನಾನು ಯಾವತ್ತೂ ದ್ರೋಹವನ್ನು ಮಾಡೋದಿಲ್ಲ. ನಾನು ಮಾಡ್ತಾ ಇರ್ತಕ್ಕಂಥ ಕೆಲಸವನ್ನು ಕ್ಷೇತ್ರದ ಜನತೆ ತಾವು ನೋಡ್ತಾ ಇದ್ದೀರಾ. ಆದರೆ ಶ್ರೀನಿವಾಸ ಮೂರ್ತಿ ಅವ್ರ ಜೊತೆಲಿ ಇರ್ತಕ್ಕಂಥವ್ರು ಏನು ಹಿಂದೆ ಅವ್ರು ಮಾಡಿದ್ದಂಥದ್ದನ್ನು ಸರಿ ಇಲ್ಲ ಅಂತ ಮಾಡ್ತಾವ್ರೆ. ಅದನ್ನು ಸರಿ ಇಲ್ಲ ಅಂತ ವೈಜ್ಞಾನಿಕವಾಗಿ ಸಾಬೀತು ಮಾಡಿದ್ರೆ ನಾನು ಅದನ್ನು ಯಾವುದೇ ಕಾರಣಕ್ಕೂ ನನ್ನ ಕ್ಷೇತ್ರದ ಒಳಗಡೆ ಬಿಟ್ಕೊಳ್ಳಿಕ್ಕೆ ತಯಾರಿಲ್ಲ. ಅದು ಬಿಟ್ಬಿಟ್ಟು ಇನ್ನು ಕ್ಷೇತ್ರದ ಜನ ಇನ್ನು ಅವ್ರನ್ನ ಪ್ರಶ್ನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಸರಿ ಇಲ್ಲ ಅನ್ನೋದಾದರೆ ನೀವು ಯಾಕೆ ಮಾಡಿದ್ರ ಸ್ವಾಮಿ? ಅವತ್ತು ಯಾಕೆ ಮಾಡಿದ್ರ? ಅವರು ಯೋಜನೆ ಮಂಜೂರು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸದನದಲ್ಲಿ ನೀವು ಯಾಕೆ ಧ್ವನಿ ಎತ್ತಲಿಲ್ಲ? ಅವತ್ತು ಯಾಕೆ ಪತ್ರಿಕಾಗೋಷ್ಠಿ ಮಾಡಲಿಲ್ಲ? ಅವತ್ತು ಯಾಕೆ ಕೆರೆಗಳ ಹತ್ರಕ್ಕೆ ಹೋಗಿ ಜನರು ಕರ್ಕೊಂಡು ಹೋರಾಟ ಮಾಡಲಿಲ್ಲ? ನನ್ನ ಸರ್ಕಾರಕ್ಕೆ ಯೋಜನೆಗೆ ಬೇಡ ಅಂತ ಹೇಳಿ
ಇವತ್ತು ಯಾಕೆ ರಾತ್ರಿ ಎದ್ದುಬಿಟ್ಟಿದ್ದೀರಾ ಅಂತಕ್ಕಂಥ ಪ್ರಶ್ನೆಯನ್ನು ಎತ್ತಬೇಕು. ಆಯಿತು, ಅವರು ಸರಿ ಇಲ್ಲ, ಅವತ್ತು ಗೊತ್ತಿರಲಿಲ್ಲ. ಏನ್ರಿ ಎಂಥ ನಾಟಕನ್ರಿ, ಅದೇನೋ ನಾಟಕದಲ್ಲಿ ಹಾಡು ಹೇಳ್ತಾರೆ ಅಂತ ಕೇಳಿದ್ದೆ, ಈ ಥರದ ನಾಟಕ ನೋಡಕ್ಕೆ ಗೊತ್ತಿದ್ದೇನ್ರಿ? ಇಲ್ಲ ನಾವು ಉಂಟೇನ್ರಿ? ಒಬ್ಬ ಡಾಕ್ಟ್ರು MBBS ಮಾಡಿರೋ ಡಾಕ್ಟ್ರಿಗೆ ಹಂಗಾರೆ ಅವ್ರು ಡಾಕ್ಟ್ರು MBBS ಮಾಡಿರೋದು ಸತ್ಯನ ಸುಳ್ಳು ಅಂತ ತಿಳ್ಕೊಬೇಕು. ಈಗ ನನಗೆ ಯೋಚನೆ ಬತ್ತಾದು, ಅನುಮಾನ ಬತ್ತಾದು. ಒಬ್ಬ ಡಾಕ್ಟ್ರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಅಂತಂದರೆ ಎಲ್ಲ ಗೊತ್ತಿರ್ತದೆ. ಈ 5 ಏನೇನು ಗೊತ್ತಿರುತ್ತೆ ಎಲ್ಲ ತಾವು ನೋಡಿದ್ರಲ್ವಾ? ಎಲ್ಲ ಗೊತ್ತಿಲ್ಲ. ಆಯಿತು ಇವತ್ತು ರಾತ್ರಿ ಗೊತ್ತಾಗ್ಬಿಟ್ಟೈತಲ್ವಾ? ನಿಲ್ಲಿಸ್ಲಿ, ಆಯಿತು. ನನಗಿನ್ನ ಹಿರಿಯರು, ವಯಸ್ಸಲ್ಲಿ ದೊಡ್ಡವರು ಎಲ್ಲ ಪಾಪ ಅವರು ಮಾತಾಡೋಕ್ಕಾಗಲ್ಲ. ಯಾರ್ಯಾರನ್ನೋ ಕರ್ಕೊಂಬಂದ್ಬಿಟ್ಟು ನನ್ನ ಬಗ್ಗೆ ಇಂಡಿವಿಜುವಲ್ ಆಗಿ ಏಕವಚನದಲ್ಲಿ ಮಾಡ್ತಾರೆ. ಅದನ್ನು ಎಲ್ಲ ಜನ ತೀರ್ಮಾನ ಮಾಡಲಿ ಅಂತ ನನಗೇನು ಜನ ಅವರೇನು ಏಕವಚನದಲ್ಲಿ ಮಾತಾಡ್ಬಿಟ್ರೆ ನನಗೇನೆಲ್ಲ ಇದಾಗ್ಬಿಡ್ತದೆ. ದೇವ್ರು ಒಳ್ಳೇದು ಮಾಡಲಿ. ಏಕವಚನದಲ್ಲಿ ಮಾತಾಡೋರಿಗೂ ಒಳ್ಳೇದಾಗಲಿ, ನಾನು ಮುಗಿಸ್ಬಿಡ್ತೀನಿ ಅನ್ನೋರಿಗೂ ಒಳ್ಳೇದಾಗಲಿ. ಇನ್ನೂ ಏನಾದರೂ ಮಾಡೋದಾಗಿದ್ದರೆ ಏನು ಬೇಕೋ ಅದೆಲ್ಲ ಮಾಡಿಬಿಡ್ಲಿ. ಶ್ರೀನಿವಾಸ ಮೂರ್ತಿ ಅವರು ಅವ್ರ ಸಂಗಡಿಗರು ಇದು ಸರಿ ಇಲ್ಲ ವೈಜ್ಞಾನಿಕವಾಗಿ. ಇವರು ಸುಧಾಕರ್ ಡಾಕ್ಟ್ರು, ಸುಧಾಕರ್ ಒಬ್ಬ ಹಿರಿಯ ರಾಜಕಾರಣಿ, ಮಾಧುಸ್ವಾಮಿ ಒಬ್ಬ ಹಿರಿಯ ರಾಜಕಾರಣಿ, ಮುತ್ಸದ್ದಿಗಳು. ಅವ್ರ ತಂದೆ ಮುಖ್ಯಮಂತ್ರಿ, ಅವರು ಮುಖ್ಯಮಂತ್ರಿ ಆಗಿದ್ರು. ಬೊಮ್ಮಾಯಿ ಅವರು ಇವತ್ತು ನಮ್ಮ ಸಂಸದರು. ಅವ್ರ ಕೈಲಿ ಇದು ಸರಿ ಇಲ್ಲ, ವೈಜ್ಞಾನಿಕವಾಗಿ ಸರಿ ಇಲ್ಲ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಹತ್ರಕ್ಕೆ ನೀನು ಬರಬೇಕಪ್ಪ ಅಂತಂದರೆ ಇವರೆಲ್ಲರಿಗಿನ್ನ ಸ್ಪೀಡಲ್ಲಿ, ಇವ್ರು 100 ಕಿಲೋಮೀಟ್ರ್ ಸ್ಪೀಡಲ್ಲಿದ್ದರೆ ನಾನು 150 ಕಿಲೋಮೀಟ್ರ್ ಸ್ಪೀಡಲ್ಲಿ ಹೋಗಿ ನಾನು ಆ ಯೋಜನೆನ ಸೆಕೆಂಡ್ರಿ ಟ್ರೀಟ್ಮೆಂಟ್ ಆಗಿರ್ತಕ್ಕಂಥ ವಾಟರ್ನ ಬರೋಕ್ಕೆ ಬಿಡಲ್ಲ. ಬಟ್ ಅವ್ರು ಹೇಳಬೇಕು, ಇವ್ರು ಯಾರ್ರಿ, ಇವ್ರಿಗೆ ಏನ್ರಿ ಗೊತ್ತು? ಇವ್ರು ಹೊಟ್ಟೆ ಕಿಚ್ಚು ಹೊಟ್ಟೆ ಊರಿಗೆ ಮಾತಾಡೋರು. ಅವ್ರ ಪ್ರೆಸ್ ಮೀಟಿಗೆ ನಾನು ಬರ್ತೀನಿ. ಬಸವರಾಜ ಬೊಮ್ಮಾಯಿ ಅವರು, ನಮ್ಮ ವಿ ಸೋಮಣ್ಣ ಅವರು, ಗೌರವಾನ್ವಿತ ಸಂಸದರು ಸುಧಾಕರ್ ಅವರು, ಮತ್ತು ನಮ್ಮ ಮಾಧುಸ್ವಾಮಿ ಅವರು ಇದು ಬಂದು ಈ ಯೋಜನೆ ಮಾಡಿದ್ದು. ಅದರಲ್ಲಿ ಈ ಯೋಜನೆಯಲ್ಲಿ ಮೊದಲನೇ ಹಂತದಲ್ಲಿ 51 ಕೆರೆ ನೆಲಮಂಗಲಕ್ಕೆ ತುಂಬ್ತಿದ್ದೋ, ಒಟ್ಟು 69 ಕೆರೆ. ಈ 69 ಕೆರೆಗೆ ನಾವು ವಿಷ ಕೊಟ್ಬಿಟ್ಟಿದ್ದೋ. ಇದು ವಿಷ ಅಂತ ನಮಗೆ ಗೊತ್ತಾಗದೆ ನಾವು ಇವತ್ತು ನೆಲಮಂಗಲ ತಾಲೂಕಿನ ಜನರ ಕ್ಷಮೆ ಕೇಳ್ಬಿಟ್ಟು ಈ ಹೋರಾಟಕ್ಕೆ ಶಾಸಕರನ್ನ ಕರಿತಾ ಇದ್ದೀವಿ, ಬರಬೇಕು ಅಂತ ನಿಂತ್ಕೊಳ್ರಿ. ಅದು ಯಾವ ರೀತಿ ಪ್ರಾಣ ಕೊಟ್ಟು ಬೇಕಾದ್ರೆ ನಾನು ಆ ನೀರನ್ನು ನಿಲ್ಲಿಸ್ತೀನಿ ರೀ. ಅವ್ರು ಹೇಳ್ಬೇಕ್ರಿ, ಅವ್ರಿಗಿನ್ನ ಎಕ್ಸ್ಪರ್ಟ್ ಏನಲ್ಲ ನಾನು, ಸುಧಾಕರ್ಗಿನ್ನ ಎಕ್ಸ್ಪರ್ಟಾ? ಬೊಮ್ಮಾಯಿಲ್ಲ ಆಗಿರ್ತಕ್ಕಂಥ ಅನುಭವ, ಅವ್ರಿಗಿರ್ತಕ್ಕಂಥ ಒಂದು ಹಿರಿತನ ನನಗಿನ್ನೂ ಒಂದು ಸಾಸಿವೆ ಕಾಳಷ್ಟು ಆಗಿಲ್ಲ. ಅವ್ರು ಹೇಳಬೇಕು ಇದು ಸರಿ ಅಂದರೆ ಸರಿ ಅನ್ಬೇಕು. ಸರಿ ಅಂದರೆ ಯೋಜನೆ ಮುಂದುವರ್ಸೋಣ, ಬೇಡ ಇದು ಸರಿ ಇಲ್ಲ ಅಂತಕ್ಕಂಥದ್ದಾದರೆ ನಿಲ್ಸೋಣ. ಅದರಲ್ಲೇನು? ಸರ್, ಮತ್ತೊಂದು ಆರೋಪ ಏನಂದರೆ ಗ್ರಾಮಸ್ಥರು ಮತ್ತು ರೈತರುಗಳಿಗೆ ಪೊಲೀಸರನ್ನ ಬಿಟ್ಟು ಶಾಸಕರು ಬಂಧನ ಮಾಡಿಸುವಂಥದ್ದು. ಯಾರಿಗೆ ಬಂಧನ ಮಾಡಿಸ್ತೀವಿ? ಸ್ಟೇಷನಿಗೆ ಪದೇ ಪದೇ ಮಾಡಿ ಅವರೆಲ್ಲ ಪ್ರಚಾರಕ್ಕೆ ರೀ. ಅಂಥವ್ರ ಬಗ್ಗೆ ನಾನು ಮಾತಾಡೋಕ್ಕೂ ಇಷ್ಟ ಆಗಲ್ಲ ರೀ. ಪ್ರಚಾರಕ್ಕೆ ಮಾಡುವಂಥವ್ರು ಇದು ನಾನು ಹೇಳಿದ್ದೀನಿ ರೀ. ಯಾವತ್ತಾದರೂ ಕರೀರಿ. ಅವರು ಇವ್ರ್ಯಾನು ಯೋಜನೆ ಹಿಂದೆ ಮಾಡಿದ್ರು, ಅಂದಿನ ಕ್ಯಾಬಿನೆಟಲ್ಲಿ ಯಾರಿದ್ರು, ಅಂದಿನ ಕ್ಯಾಬಿನೆಟಲ್ಲಿ ಇದ್ದವರು ವಿಶೇಷವಾಗಿ ಇವತ್ತು ತಾಲೂಕಿನ ಒಬ್ಬ ಪ್ರತಿನಿಧಿ, ಅವತ್ತಿನ ಜಿಲ್ಲಾ ಉಸ್ತುವಾರಿ ಸಚಿವರು, ಅವ್ರು ಕರೀಲಿರಿ. ಮಾನ್ಯ ಸಂಸದರು ನನಗೆ ಗೌರವ ಐತೆ, ಶ್ರೀನಿವಾಸ್ ಬಾಯಿಲಿ ಅವರು ನೀವು ಕೇಳಬೇಕು ಮಾಧ್ಯಮದವರು. ಇದ್ರ ಬಗ್ಗೆ ಗೊಂದಲ ಇದೆ, ಇದನ್ನ ಬಗೆಹರಿಸಿ. ಅವರೇ ಪೊಲೀಸರನ್ನು ಬಳಸ್ಕೊಂಡು ಮಾಡೋದೊಂದು ಆರೋಪ ಸುಳ್ಳ ಸರ್? ಅವೆಲ್ಲ 100ಕ್ಕೆ 100 ಸುಳ್ಳು.